ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಶೋ ದಟ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ. ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಥೀಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಥೀಟಾ. ನೋಡಿ ಯಾವ ಥರ ಮಾಡಬೇಕು ಇದು ಸೊಲ್ಯೂಷನ್. ಫಸ್ಟ್ ಏನು ಮಾಡಬೇಕು, ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಥೀಟಾ ಬರ್ಕೊಳ್ಳಿ. ಹೇಳಿ ಏನು ಬರುತ್ತೆ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಸೈನ್ ಥೀಟಾ. ಕರೆಕ್ಟ್ ಅಲ್ವಾ? ನೋಡಿ ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ ಎ ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಕರೆಕ್ಟ್ ಅಲ್ವಾ? ಈಗ ಮೇನ್ ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕಾಗಿರೋದು ಯಾವ್ದು ಹೇಳಿ. ಫಸ್ಟು ಲಾಗರಿಥಮ್ದು ಫಾರ್ಮುಲಾ ಲಾಗ್ ಎಮ್ ಇಂಟು ಎನ್ ಅಂದ್ರೆ ಏನು, ಲಾಗ್ ಎಮ್ ಪ್ಲಸ್ ಇನ್ನೊಂದು. ಈಗ ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಗೊತ್ತಿರ್ಬೇಕು. ಈಗ ಅರ್ಥ ಆಗ್ತಿದೆಯಲ್ವಾ? ಹೇಳಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಇಲ್ಲಿ ನೋಡಿ ಇದಕ್ಕೆ ಏನೇನು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಬರಿಬೇಕು ಇಲ್ಲಿ ಬರೀತೀನಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1 by r dr by d theta. d by d theta of log a ಗೆ ಡಿಫರೆನ್ಷಿಯೇಷನ್ ಏನು, 0. d by d theta of log of 1 plus sin theta ಗೆ ನೋಡಿ 1 by log of anything is 1 by anything. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ 1 ಗೆ ಡಿಫರೆನ್ಷಿಯೇಷನ್ 0, sin theta ಗೆನು cos theta. ಇಷ್ಟು ಡಿಫರೆನ್ಷಿಯೇಷನ್ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಡಿಫರೆನ್ಷಿಯೇಷನ್ ಆಫ್ log r ಏನು 1 by r dr by d theta. ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎ ಏನು 0. ಡಿಫರೆನ್ಷಿಯೇಷನ್ ಆಫ್ ಲಾಗ್ ಆಫ್ 1 ಪ್ಲಸ್ ಸೈನ್ ಥೀಟಾ ಏನು 1 by 1 ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಈಗ ಹೇಳಿ ಲಾಗ್ ಆರ್ಗೆ ಡಿಫರೆನ್ಷಿಯೇಷನ್ ಏನು, 1 by r dr by d theta. ಲಾಗ್ ಎಗೆ 0. ಲಾಗ್ ಆಫ್ 1 ಪ್ಲಸ್ ಸೈನ್ ಥೀಟಾಗೆ 1 by 1 ಪ್ಲಸ್ ಸೈನ್ ಥೀಟಾ. 1ಗೆ 0. ಸೈನ್ ಥೀಟಾಗೇನು ಕಾಸ್ ಥೀಟಾ. ಏನಾಯ್ತು ಇದು ಕಾಟ್ ಫೈ 1 ಈಸ್ ಈಕ್ವಲ್ ಟು ನೋಡಿ 0 ಪ್ಲಸ್ ಕಾಸ್ ಥೀಟಾ ಅಂದರೆ ಏನಾಗುತ್ತೆ, ಕಾಸ್ ಥೀಟಾ ಇಂಟು 1 ಏನಾಗುತ್ತೆ, ಕಾಸ್ ಥೀಟಾ ಬೈ ಏನಿದೆ 1 ಪ್ಲಸ್ ಸೈನ್ ಥೀಟಾ. ಇಲ್ಲಿ ನೋಡಿ ನಮಗೆ ಫಾರ್ಮುಲಾ ಗೊತ್ತಿರೋದು ಯಾವುದು ಹೇಳಿ. ಸೈನ್ ಥೀಟಾಗೆ ಫಾರ್ಮುಲಾ ಗೊತ್ತು. ಏನು ಸೈನ್ ಥೀಟಾಗೆ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾಗೆ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾಗೆ ಗೊತ್ತಿದೆ. ಆದರೆ ಇಲ್ಲಿರೋದೇನು ಕೆಳಗಡೆ ಡಿನಾಮಿನೇಟರ್ಲಿ 1 ಪ್ಲಸ್ ಸೈನ್ ಥೀಟಾಗೆ ನಮಗೆ ಫಾರ್ಮುಲಾ ಗೊತ್ತಿಲ್ಲ. ನಾವು ರೀಅರೇಂಜ್ ಮಾಡೋದು ಯಾವ ಥರ, 1ಗೆ ಏನಂತ ಬರ್ಕೋಬೇಕು, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೈನ್ ಥೀಟಾಗೆ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಕಾಸ್ ಥೀಟಾಗೆ ಫಾರ್ಮುಲಾ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಆ ಥರ ಮಾಡಬೇಕಾಗುತ್ತೆ. ಒಂದು ಪ್ರಾಬ್ಲಮ್ ಪ್ರೀವಿಯಸ್ ಈ ಥರ ಮಾಡಿದ್ದೆ ನಾನು, ಫೈಂಡ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈ ಪ್ರಾಬ್ಲಮ್ ಕೇಳಿದಾಗ ಆಂಗಲ್ ಬಿಟ್ವೀನು ಜ್ಞಾಪಕ ಇಟ್ಕೊಳ್ಳಿ. 5 1 ಮತ್ತೆ 5 1 5 2 ಫೈಂಡ್ ಮಾಡಬೇಡಿ. ಏನ ಫೈಂಡ್ ಮಾಡಬಾರ್ದು, 5 1 ಮತ್ತೆ 5 2 ಫೈಂಡ್ ಮಾಡಬಾರ್ದು. ಏನು ಫೈಂಡ್ ಮಾಡಬೇಕಂದ್ರೆ ಟ್ಯಾನ್ 5 1 ಮತ್ತೆ ಟ್ಯಾನ್ 5 2 ಫೈಂಡ್ ಮಾಡಿ. ಇದೆರಡು ಫೈಂಡ್ ಮಾಡಿ. ಟ್ಯಾನ್ 5 1 ಇಂಟು ಟ್ಯಾನ್ 5 2 ಏನಾದರೂ -1 ಬಂದರೆ ಕರ್ವ್ಸ್ ಕಟ್ ಆರ್ಥಾಗ್ನಲಿ ಅಂತ. ಕರ್ವ್ಸ್ ಕಟ್ ಆರ್ಥಾಗ್ನಲಿಗೆ ಫಾರ್ಮುಲಾ ಏನು, ಟ್ಯಾನ್ 5 1 ಇಂಟು ಟ್ಯಾನ್ 5 2 -1 ಬರಬೇಕು. ಅಥವಾ ಮಾಡ್ಯುಲಸ್ ಆಫ್ 5 1 ಮೈನಸ್ 5 2 ಏನು ಬರಬೇಕು, 5/2. ಎರಡರಲ್ಲಿ ಒಂದು ಪ್ರೂವ್ ಮಾಡಿದ್ರು ನಡೆಯುತ್ತೆ. ಇದಕ್ಕಿಂತ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು 5 1 ಮೈನಸ್ 5 2 ಏನು ಪ್ರೂವ್ ಮಾಡಿದ್ವಿ, 5/2. ಅದನ್ನ ಬೇಕಾದರೂ ಟ್ಯಾನ್ 5 1 ಇಂಟು ಟ್ಯಾನ್ 5 2 ಮಾಡ್ಬೋದು. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಜನರಲ್ ಆಗಿ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಥೀಟಾ. 1 ಪ್ಲಸ್ ಸೈನ್ ಥೀಟಾ ಅಂತ ಬಂದರೆ ಏನಂತ ಬಂದರೆ 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ ಅಂತ ಬಂದರೆ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಆರ್ಥಾಗ್ನಲ್ ಪ್ರೂವ್ ಮಾಡಿ ಅಂದರೆ ಏನು ಮಾಡಿ, ಟ್ಯಾನ್ 5 1 ಇಂಟು ಟ್ಯಾನ್ 5 2 ಮಾಡಿ. ಏನು ಮಾಡ್ತೀರಾ ಹೇಳಿ, ಟ್ಯಾನ್ 5 1 ಇಂಟು ಟ್ಯಾನ್ 5 2 ಆಯ್ತಲ್ವಾ? ಈಗ ಇದರಲ್ಲಿ ಕಾಟ್ ಸಿಕ್ಕಿದೆ, ಟ್ಯಾನ್ ಹೆಂಗೆ ಸಿಗುತ್ತೆ, ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. ಕಾಟ್ಗೆ ರೆಸಿಪ್ರೋಕಲ್ ಅಂದರೆ ಏನಾಗುತ್ತೆ, 1 ಬೈ ಕಾಟ್. 1 ಬೈ ಕಾಟ್ ಅಂದ್ರೆ ಏನು, ಟ್ಯಾನ್ 5 1 ಈಸ್ ಈಕ್ವಲ್ ಟು ಇದ್ರ ರೆಸಿಪ್ರೋಕಲ್ ಏನು 1 ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಜ್ಞಾಪಕ ಇಟ್ಕೊಳ್ಳಿ.
ರೆಸಿಪ್ರೋಕಲ್ ಅಂದ್ರೆ ಏನ್ ಗೊತ್ತಾ, ಕಾರ್ಡ್ಗೆ ಟ್ಯಾನ್ ಮಾಡ್ಬೇಕಂದ್ರೆ ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಅದೇ ತರ ಇನ್ನೊಂದು ಈಕ್ವೇಶನ್ ಯಾವುದು, ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಡೀಟಾ. ಹೇಳಿ, ಟೇಕ್ ಲಾಗ್ ಆನ್, ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ ಎ ಇಂಟು 1 ಮೈನಸ್ ಸೈನ್ ಡೀಟಾ. ಇಲ್ಲಿ ಹೇಳಿ ನೀವೇ, ಲಾಗ್ ಎಮ್ ಇಂಟು ಎನ್ ಅಂದ್ರೆ ಎಮ್ ಏನು ಎನ್ ಏನು, ಎಮ್ ಎ, ಎನ್ನು 1 ಮೈನಸ್ ಸೈನ್ ಡೀಟಾ. ಲಾಗ್ ಆರ್ ಹಂಗೆ ಇಟ್ಕೊಳ್ಳಿ, ಲಾಗ್ ಎಮ್ ಅಂದ್ರೆ ಲಾಗ್ ಎ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ 1 ಮೈನಸ್ ಸೈನ್ ಡೀಟಾ. ಈಗ ಹೇಳಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಬಂದು 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಲಾಗ್ ಎಗೆ 0, ಲಾಗ್ ಆಫ್ 1 ಮೈನಸ್ ಸೈನ್ ಡೀಟಾಗೆ 1 ಬೈ 1 ಮೈನಸ್ ಸೈನ್ ಡೀಟಾ, 1ಗೆ 0, ಸೈನ್ ಡೀಟಾಗೆ ಕಾಸ್ ಡೀಟಾ. ಕಾಟ್ ಫೈ 2 ಈಸ್ ಈಕ್ವಲ್ ಟು ಏನೈತಿ ಇದು, ಮೈನಸ್ ಕಾಸ್ ಡೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಡೀಟಾ. ಅಥವಾ ಟ್ಯಾನ್ ಫೈ 2 ಅಂದರೆ ಏನಾಗುತ್ತೆ, ಇದು 1 ಮೈನಸ್ ಸೈನ್ ಡೀಟಾ ಡಿವೈಡೆಡ್ ಬೈ ಮೈನಸ್ ಕಾಸ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಇದು ಟ್ಯಾನ್ ಫೈ 1, ಅದು ಟ್ಯಾನ್ ಫೈ 2. ಈಗ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ಕೋಬೇಕು. ಹೇಳಿ, ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಈಸ್ ಈಕ್ವಲ್ ಟು ವಾಟ್ ಈಸ್ ಟ್ಯಾನ್ ಫೈ 1? ಟ್ಯಾನ್ ಫೈ 1 ಏನು, 1 ಪ್ಲಸ್ ಸೈನ್ ಡೀಟಾ ಬೈ ಕಾಸ್ ಡೀಟಾ, 1 ಪ್ಲಸ್ ಸೈನ್ ಡೀಟಾ ಬೈ ಕಾಸ್ ಡೀಟಾ. ಟ್ಯಾನ್ ಫೈ 2 ಅಂದರೆ 1 ಮೈನಸ್ ಸೈನ್ ಡೀಟಾ ಬೈ ಮೈನಸ್ ಕಾಸ್ ಡೀಟಾ. ಹೇಳಿ, ಈಗ ನೋಡಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೇನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು, 1, ಬಿ ಅಂದರೆ ಸೈನ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಇಲ್ಲೇನಾಗುತ್ತೆ, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಕಾಸ್ ಡೀಟಾ ಇಂಟು ಕಾಸ್ ಡೀಟಾ ಏನು, ಕಾಸ್ ಸ್ಕ್ವೇರ್ ಡೀಟಾ. ಈಗ 1 ಸ್ಕ್ವೇರ್ ಅಂದ್ರೇನು, 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಏನು ಫಾರ್ಮುಲಾ? 1 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಏನು, ಕಾಸ್ ಸ್ಕ್ವೇರ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಕಾಸ್ ಸ್ಕ್ವೇರ್ ಡೀಟಾ ಬೈ ಮೈನಸ್ ಕಾಸ್ ಸ್ಕ್ವೇರ್ ಡೀಟಾ. ಕಾಸ್ ಸ್ಕ್ವೇರ್ ಡೀಟಾ ಕಾಸ್ ಸ್ಕ್ವೇರ್ ಡೀಟಾ ಕ್ಯಾನ್ಸಲ್ ಆದರೆ -1. ಅರ್ಥ ಆಗ್ತಿದೆಯಲ್ವಾ? ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಏನು ಬಂತು, -1. ದೇರ್ ಫೋರ್ ಏನಂತ ಹೇಳಬೇಕು, ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ ಅಂತ ಹೇಳ್ಬೋದು. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಆರ್ ಈಸ್ ಈಕ್ವಲ್ ಟು ಏನು, 1 ಪ್ಲಸ್ ಸೈನ್ ಡೀಟಾ. ಟೇಕ್ ಲಾಗ್ ಆನ್, ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ ಎ ಇಂಟು 1 ಪ್ಲಸ್ ಸೈನ್ ಡೀಟಾ. ಲಾಗ್ ಆರ್ ಇದು ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, ಡಿ ಆರ್ ಬೈ ಡೀಟಾ. ಲಾಗ್ ಎಗೇನು, ಲಾಗ್ ಆಫ್ 1 ಪ್ಲಸ್ ಸೈನ್ ಡೀಟಾಗೇನು, 1ಗೇನು, ಸೈನ್ ಡೀಟಾಗೇನು, ಕಾಟ್ ಫೈ 1 ಈಸ್ ಈಕ್ವಲ್ ಟು ಕಾಸ್ ಡೀಟಾ ಬೈ ಟ್ಯಾನ್ ಫೈ 1 ಅಂದರೆ ರೆಸಿಪ್ರೋಕಲ್ 1 ಪ್ಲಸ್ ಸೈನ್ ಡೀಟಾ ಬೈ ಕಾಸ್ ಡೀಟಾ. ಆರ್ ಈಸ್ ಈಕ್ವಲ್ ಟು ಏನು, ಎ ಇಂಟು 1 ಮೈನಸ್ ಸೈನ್ ಡೀಟಾ. ಟೇಕ್ ಲಾಗ್ ಆನ್, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಮೈನಸ್ ಸೈನ್ ಡೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಮೈನಸ್ ಸೈನ್ ಡೀಟಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಲಾಗ್ ಎಗೆ 0, ಲಾಗ್ ಆಫ್ 1 ಮೈನಸ್ ಸೈನ್ ಡೀಟಾಗೆ 1 ಬೈ 1 ಮೈನಸ್ ಸೈನ್ ಡೀಟಾ. 1ಗೆ 0 ಮೈನಸ್ ಸೈನ್ ಡೀಟಾಗೆ ಕಾಸ್ ಡೀಟಾ. ಇದಕ್ಕೆ ಕಾಟ್ ಫೈ 2, ಇದಕ್ಕೆ ಮೈನಸ್ ಕಾಸ್ ಡೀಟಾ ಬೈ 1 ಮೈನಸ್ ಸೈನ್ ಡೀಟಾ. ಕಾಟ್ಗೆ ಟ್ಯಾನ್ ಕನ್ವರ್ಟ್ ಮಾಡಬೇಕಂದ್ರೆ ಇದು ಮೇಲ್ಗಡೆ ಬರುತ್ತೆ, ಇದು 1 ಮೈನಸ್ ಸೈನ್ ಡೀಟಾ ಬೈ ಮೈನಸ್ ಕಾಸ್ ಡೀಟಾ. ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಡೀಟಾ ಬೈ ಕಾಸ್ ಡೀಟಾ ಇಂಟು 1 ಮೈನಸ್ ಸೈನ್ ಡೀಟಾ ಬೈ ಮೈನಸ್ ಕಾಸ್ ಡೀಟಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಪ್ಲಸ್ ಇಂಟು ಮೈನಸ್
ಮೈನಸ್ ಕಾಸ್ ಡೀಟಾ ಇಂಟು ಕಾಸ್ ಡೀಟಾ ಕಾಸ್ ಸ್ಕ್ವೇರ್ ಡೀಟಾ. 1 ಸ್ಕ್ವೇರ್ ಅಂದರೆ 1, 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಡೀಟಾ. ಕಾಸ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಆಗುತ್ತೆ. -1 ಆನ್ಸರ್ ಬಂದಿದೆ. ದೇರ್ ಫಾರ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿಗೆ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಏನಾದರೂ ಕರ್ವ್ಸ್ ಕಟ್ಸ್ ಆರ್ಥಾಗ್ನಲಿ ಅಂತ ಕೇಳಿದ್ರೆ, ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ ಅಂತ ಕೇಳಿದ್ರೆ ಎರಡರಲ್ಲಿ 1 ಮಾಡಬೇಕು. ಒಂದು 5(1 - 5(2) ಆನ್ಸರ್ ಏನು ತರಿಸ್ಬೇಕು? 5/2. ಅಥವಾ tan 5(1) ಇಂಟು tan 5(2) ಈಸ್ ಈಕ್ವಲ್ ಟು ಮೈನಸ್. ಇದೇ ಕ್ವಶನ್ನ ಬರೀ ಆಂಗಲ್ ಬಿಟ್ವೀನ್ ಕರ್ವ್ಸ್ ಅಂತ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಇದೇ ಕ್ವಶನ್ನ ಆಂಗಲ್ ಬಿಟ್ವೀನ್ ದ ಕರ್ವ್ಸ್ r ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ ಸೈನ್ ಡೀಟಾ ಆ್ಯಂಡ್ r ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಡೀಟಾ ಅಂತ ಏನು ಮಾಡ್ತೀರಾ? ಇಲ್ಲೇನು ಮಾಡಿ, ಇಲ್ಲಿ ಗಂಟ ಸೇಮ್ ಬರ್ದ್ಬಿಡಿ. ಬರ್ದ್ಬಿಟ್ಟು ಇಲ್ಲಿ ದೇರ್ ಫೋರ್ ಮಾಡ್ಯುಲಸ್ ಆಫ್ 5(1 - 5(2) ಏನು? 5/2. ಯಾಕಂದ್ರೆ -1 ಬರೆದ್ರೆ ಆರ್ಥಾಗ್ನಲ್ಲು. ಆರ್ಥಾಗ್ನಲ್ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಇಸ್ 90 ಡಿಗ್ರಿ. ಇದಾದ್ಮೇಲೆ ಇದು ಬರ್ದ್ಬಿಡಿ. ಅಂದ್ರೆ ಕರ್ವ್ಸ್ ಕಟ್ಸ್ ಆರ್ಥಾಗ್ನಲಿಗೂ ಸೇಮ್ ಆನ್ಸರೇ ಮಾಡಿ. ಆಂಗಲ್ ಬಿಟ್ವೀನ್ ದ ಕರ್ವ್ಸ್ r ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ ಸೈನ್ ಡೀಟಾ ಆ್ಯಂಡ್ r ಈಸ್ ಈಕ್ವಲ್ ಟು a ಇಂಟು 1 ಮೈನಸ್ ಸೈನ್ ಡೀಟಾಗೂ ಸೇಮ್ ಆನ್ಸರ್ ಮಾಡ್ಬಿಟ್ಟು ಇದು ಬರೀರಿ. ಆಂಗಲ್ ಬಿಟ್ವೀನ್ಗೆ ಇದಾದ್ಮೇಲೆ ಇದು ಬರೀರಿ. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ಆರ್ಥಾಗ್ನಲಿಗೆ ಇದಾದ್ಮೇಲೆ ಇದು ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಯ್ತಲ್ವಾ ಪಕ್ಕ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.